ಅವಾಗ ಯಾರೋ ಒಬ್ಬ ಕಾಂಟ್ರಾಕ್ಟ್ ಗುತ್ತಿಗೆದಾರ ದಿನಾಲೂ BJP ವಿರುದ್ಧ ಅವಾಗ ಎಷ್ಟು ಅವ್ರ ಬಗ್ಗೆ ಕಳಕಳಿ. ಆ ಗುತ್ತಿಗೆದಾರ ಅಧ್ಯಕ್ಷ ಇದು ಕೆಂಪೇಗೌಡ ಏನೋ ಇದೆ ಅವ್ರ ಹೆಸರು, ಕೆಂಪಣ್ಣನವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು, ಅಂದಿನ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಎಷ್ಟೋರಿಗೆ ಗೌರವ ಕೊಟ್ಟು ಕೆಂಪಣ್ಣ ಹೇಳಿದ್ದಾರೆ 40% ಇದೆ ಈ ಭ್ರಷ್ಟ ಸರ್ಕಾರ, ಅಯೋಗ್ಯ ಸರ್ಕಾರ ಅಂತ ಹೇಳೋರು. ಇವತ್ತು ಅದೇ ಗುತ್ತಿಗೆದಾರ ಸಂಘ ಕೆಂಪಣ್ಣ ಸತ್ತ ಮೇಲೆ ಯಾರು ಬಂದವರು ಗೊತ್ತಿಲ್ಲ, ಮಂಜುನಾಥ್ ಅವರು ಹೇಳಿದ್ದನ್ನು ಸಹ ನೀವು ಒಪ್ಕೋಬೇಕಾಗ್ತದಲ್ಲ. ಎಂದು ಕೆಂಪಣ್ಣನ ನೀವು ಒಪ್ಕೊಂಡಿರಲ್ಲ, ಇವತ್ತು ಮಂಜುನಾಥರು ಭ್ರಷ್ಟಾಚಾರ ನಡೆದಿದೆ ಒಪ್ಕೋಬೇಕು. ಮುಖ್ಯಮಂತ್ರಿಗಳು ಕರೆದು ಮಾತಾಡಬೇಕು, ಏನಪ್ಪ ಎಲ್ಲೆಲ್ಲಿ ಈ ರೀತಿ ಕರಪ್ಷನ್ ನಡೆದಿದೆ. ಇವತ್ತು ನೋಡಿ ಅಧ್ಯಕ್ಷರೇ, ಏನು ಇವತ್ತು ಎಷ್ಟು ಇವತ್ತು ನಮ್ಮ ಗುತ್ತಿಗೆದಾರರ ಬಾಕಿ ಇದೆ ಅನ್ನುವಂಥದ್ದನ್ನು ಪೂರ್ತಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅವರು. ಇವತ್ತು ಎಷ್ಟು 38,000 ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ. ಹಂಗಾದ್ರೆ ನೀರಾವರಿ ಎಲ್ಲಿ ಆಗ್ತದೆ ಅಧ್ಯಕ್ಷರೇ? ಕೃಷ್ಣಗೆ ಅಂತ ನ್ಯಾಯ ಸಿಗ್ತದೆ, ಕಾವೇರಿಗೆ ಅಂತ ನ್ಯಾಯ ಸಿಗ್ತದೆ. ಆ ಕೇಂದ್ರ ಸರ್ಕಾರ ಕೂಡ 5,000 ಕೋಟಿ ಬಗ್ಗೆನೇ ನೀವು ಚರ್ಚೆ ಮಾಡ್ತೀರಿ. ಇಲ್ಲಿ ಇನ್ನೋರಿಗೆ ರಾಜ್ಯ ಸರ್ಕಾರದಿಂದ DPR ಕಳಿಸಿಲ್ಲ. DPR ಕಳಿಸಲಾರ್ದೇ ಸರ್ಕಾರ ಅಲ್ಲಿ ಸರ್ಕಾರ ಬಿಡುಗಡೆ ಹೆಂಗೆ ಮಾಡ್ತದೆ? ಲೋಕೋಪಯೋಗಿ ಇಲಾಖೆಯಲ್ಲಿ 8,370 ಕೋಟಿ, RDPRದಲ್ಲಿ 3,800 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,000 ಕೋಟಿ, ವಸತಿ ಇಲಾಖೆಯಲ್ಲಿ 2,600 ಕೋಟಿ, BBMPಯಲ್ಲಿ 2,600 ಕೋಟಿ, ನಗರಾಭಿವೃದ್ಧಿಯಲ್ಲಿ 2,000 ಕೋಟಿ, ಕಾರ್ಮಿಕ ಇಲಾಖೆಯಲ್ಲಿ 2,000 ಕೋಟಿ. ಇವತ್ತು ಈ ರೀತಿ ಗುತ್ತಿಗೆದಾರರ ಹಣ ಕೊಡದೇ ಇದ್ದರೆ, ಅವ್ರು ಹೇಳಿದ್ದಾರೆ ಅಧ್ಯಕ್ಷರೇ, ನಾವು 8ನೇ ತಾರೀಕಿಗೆ ಮಾರ್ಚ್ 5ರಿಂದ ಕರ್ನಾಟಕದಲ್ಲಿ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡ್ತೀವಿ. ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಮನೆ ಮಠ ಎಲ್ಲ ಮಾರ್ಕೊಂಡು. ಅಧ್ಯಕ್ಷರೇ, ಹಳ್ಳಿಗಾಡಿನಲ್ಲಿ ಕರ್ನಾಟಕದಲ್ಲಿ ಗುತ್ತಿಗೆದಾರರು ಖಾಸಗಿ ಬಡ್ಡಿ ಅಂತ ತೊಗೊಂಡು ಬಂದು 5%, 10%, 1 ಲಕ್ಷ ಸಾಲ ಖಾಸಗಿಯಲ್ಲಿ ತಂದ್ರೆ 5% ಅಂದ್ರೆ ಅಧ್ಯಕ್ಷರೇ 1 ಲಕ್ಷಕ್ಕೆ 5,000 ರೂಪಾಯಿ ಆಗ್ತದೆ. 10%ನಲ್ಲಿ ತೊಗೊಂಡಿದ್ದಾರೆ. ನಮ್ಮಲ್ಲಿ ಗುತ್ತಿಗೆದಾರ ಬಂದು ಕಣ್ಣೀರು ಹಾಕ್ತಾರೆ. ಏನು ಮಾಡಿದ್ರು ಒಟ್ಟೆ ಬ್ಯಾಂಕಿನ ಸಾಲ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರ ಪರಿಸ್ಥಿತಿ ಇವತ್ತು ಗುತ್ತಿಗೆದಾರರ ಬಗ್ಗೆ ನಾನೇನೋ ಗುತ್ತಿಗೆದಾರರ ಪರವಾಗಿ ನಾ ಮಾತಾಡ್ತಾ ಇದ್ದೇನೆ ತಿಳ್ಕೊಬೇಡ್ರಿ ಸನ್ಮಾನ್ಯ ಅಧ್ಯಕ್ಷರೇ. ಗುತ್ತಿಗೆದಾರರಿಗೆ ನೀವು ಸರಿಯಾಗಿ ಹಣ ಕೊಟ್ಟರೆ ಅಭಿವೃದ್ಧಿ ನೋಡ್ರಿ. BJP ಕಾಂಗ್ರೆಸ್ ಇದು ಬೇಡ. ಯಾರು ನೋಡ್ರಿ, ಯಾವ ಸರ್ಕಾರ ಇರ್ತದಲ್ಲ ಅವ್ರು ಇಟ್ಟು ಬಾಕಿ ಇಟ್ಟು ಹೋಗೋರೆ. ನಾಳೆ ನಿಮ್ಮ ಸರ್ಕಾರ ಮುಂದಿನ ಯಾರು ಬರ್ತಾರಲ್ಲ, ನಾಳೆ ನಂದೇ ಸರ್ಕಾರ ಬರ್ಬೋದು. ಅಲ್ಲ BJPಯಲ್ಲಿ ಇಲ್ಲ, ನೀವು ನಿಮ್ದೇ ಸರ್ಕಾರ. ಅದು ಯಾವ ತರ ಎತ್ತಳವ್ರೆ? ನೀವು BJPಯಲ್ಲೇ ಇಲ್ಲ, ಯತ್ನಾಳ್ ಜೊತೆ ನೀವಿದ್ದೀರಿ. ಗೋಪಾಲಕೃಷ್ಣ ಅವರೇ, ಅಲ್ಲ ಅಣ್ಣ, BJPಯಲ್ಲೇ ಇಲ್ಲ ನಮ್ಮ ಸರ್ಕಾರ ಅಂದ್ರೆ ನೀವು ಪಕ್ಷೇತರಾಗಿ ನಮ್ಮ ಸರ್ಕಾರ ಅಂತ ಹೇಳಿ. ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನನ್ನ ಬಲ್ಲೆ ಬರ್ಬೇಕಾಗ್ತದೆ ಅಂತ ನನಗೆ ಹುಷಾರ್, ಎಚ್ಚರಿಕೆ ಮಾತಾಡ್ಬೇಕು ನನ್ನ ಬಗ್ಗೆ. ಅಲ್ಲ, ನಾನು ಹೇಳಿದ್ದು ನಮ್ಮ ಸರ್ಕಾರ ಬಂದ್ರೆ ಅಂದ್ರಲ್ಲ, ಅದಕ್ಕೆ ಹೇಳಿದ್ದಿಲ್ಲ. ನೋಡಿ, ಸರ್ಕಾರ ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಜನತಾದಳ ಇರಲಿ, ಬರೀ ನಾವು ಹಿಂದಿನ ನೆಪ ಮಾಡ್ಕೊಂಡು ಕುಂಡ್ರೋದಲ್ಲ. ಇವತ್ತು ನಮ್ಮ ಹಿಂದಿನ ಸರ್ಕಾರ ಯಾವ ರೀತಿ ಇದನ್ನ ಗುತ್ತಿಗೆದಾರರ
ನೀವು ಹಣವನ್ನು ಪಾವತಿ ಮಾಡ್ತೀರಿ. ನಾಳೆ ಮಾರ್ಚ್ ಅನ್ನೋದ್ರ ಒಳಗಾಗಿ ಇದೇನು ನಮ್ಮ 38,000 ಕೋಟಿ ರೂಪಾಯಿ ನೀವು ಅವರ ಹಣ ಕೊಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕೆಲಸಗಳು ಪ್ರಾರಂಭ ಆಗ್ತವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.